ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಧನುರ್ಮಾಸದ ಮುಂಚಾನೆಯ ಶುಭಾಶಯಗಳು. ಇವತ್ತು ನಂದು ಧನುರ್ಮಾಸದ 4ನೇ ದಿನದ ಪೂಜೆ ಸಕ್ಸಸ್ಫುಲ್ಲಿ ಮಿಷನ್ 4 AM ಕಂಪ್ಲೀಟೆಡ್. ಇದು ನನ್ನ ಫಸ್ಟ್ ಎವರ್ ಸಂಡೇ 3:50ಗೆ ಎದ್ದಿರೋದು ಮಿರಾಕಲ್ ಅಂತಲೇ ಹೇಳ್ಬೋದು. ಸಂಡೇಸ್ ಅಂತ ಹೇಳಿದ್ರೆ ಮೋಸ್ಟ್ ರೆಸ್ಟ್ಫುಲ್ ಡೇ ಅನ್ನೋ ಥರ ನಾನು ಯಾವಾಗಲೂ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಮದುವೆಗೆ ಮುಂಚೆ ಅಂತೂ ಯಾವಾಗಲೂ ಅಷ್ಟೇ ಆಫೀಸ್ ಕೆಲಸ ಅಂತ ಓಡಿ ಒಂದೇ ಒಂದು ಸಂಡೇ ಸಿಕ್ತಿತ್ತಲ್ವ 10:30ವರೆಗೂ ನಿದ್ದೆ ಮಾಡ್ತಿದ್ದೆ. ಒಂದೊಂದು ಸತಿ 12 o'clockವರೆಗೂ ನಿದ್ದೆ ಮಾಡಿದ ದಿನಗಳುಂಟು. ಆದರೆ ಮದುವೆ ಆದಮೇಲೆ 8 to 8:30ವರೆಗೂ ನಿದ್ದೆ ಮಾಡೋದೇ ಒಂದು ಪುಣ್ಯ ಥರ ಫೀಲ್ ಆಗ್ತಿತ್ತು. ಸಂಡೇಸು ಒಂಥರ ತುಂಬಾ ರೆಸ್ಟ್ಫುಲ್ ಡೇ ಥರ ಫೀಲ್ ಆಗುತ್ತೆ. ನಿದ್ದೆಗೋಸ್ಕರನೇ ಅದು ಮೀಸಲಿಟ್ಟಿರೋ ಡೇ ಥರ ನನಗನ್ನಿಸ್ತಿತ್ತು. ಆದರೆ ಕಾಲ ಮತ್ತು ವಯಸ್ಸು ಒಂದೇ ಥರ ಇರಲ್ಲ ಅಲ್ವಾ. ನಾವು ಬೆಳೀತಾ ಯಾರು ಹೇಳ್ಕೊಟ್ರು ಸರಿ, ಹೇಳ್ಕೊಟ್ಟಿಲ್ಲ ಅಂದರೂ ಸರಿ, ನಮಗೆ ನಾವೇ ಫ್ಯೂ ಥಿಂಗ್ಸ್ನ ರಿಯಲೈಸ್ ಮಾಡಿಕೊಂಡು ನಡೆಯೋವಂಥ ದಿನಗಳು ಬರುತ್ತೆ. ಆಗ ನಮಗೆ ಅನಿಸುತ್ತೆ ನಾವು ಒಂದು ಮಟ್ಟಕ್ಕೆ ರೆಸ್ಪಾನ್ಸಿಬಲ್ ಆಗಿದ್ದೀವಿ ಅಂತ. ಯಾಕೆ ಅಂತ ಹೇಳಿದ್ರೆ ಕಲಿಕೆ ಅನ್ನೋದು ಒಂದೇ ದಿವಸಕ್ಕೆ ಎಂಡ್ ಆಗಲ್ಲ. ಎವ್ರಿಡೇ ನಾವು ಏನನ್ನಾದರೂ ಒಂದನ್ನು ಕಲಿತಾನೇ ಇರ್ತೀವಿ. ನೀವೇನಾದರೂ ಈ ವಿಡಿಯೋನ ಈಗ ನೋಡ್ತಿದ್ದೀರಾ ಅಂದರೆ ನಿಮಗಿಂತ ಅದೃಷ್ಟವಂತರು ಇನ್ನೊಬ್ಬರಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ನೀವು ಎದ್ದಾಗ 2 ಅಮೂಲ್ಯವಾದ ಗಿಫ್ಟ್ನ ಓಪನ್ ಮಾಡಿರ್ತೀರಾ. ಅದೇನು ಅಂತ ಹೇಳಿದ್ರೆ ನಿಮ್ಮ ಕಣ್ಗಳು. ಸೀರಿಯಸ್ಲಿ ಯಾವಾಗಲೂ ಅಷ್ಟೇ ನಾವು ದಿನ ಬೆಳಗ್ಗೆ ಎದ್ದಾಗ ಅಷ್ಟು ಗ್ರ್ಯಾಟಿಟ್ಯೂಡು ನಮಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಎದ್ದೋಳೋ ಅಂಥ ಅವಕಾಶನೇ ಇರೋದಿಲ್ಲ. ಅವರು ಚಿಕ್ಕ ವಯಸ್ಸವರಾದರೂ ಆಗಿರ್ಬೋದು ಅಥವಾ ದೊಡ್ಡ ವಯಸ್ಸಿನವರಾದರೂ ಆಗಿರ್ಬೋದು. ಈ ಯೂನಿವರ್ಸು ನಮಗೆ ಇವತ್ತಿನ ದಿನನ ಗಿಫ್ಟಾಗಿ ಕೊಟ್ಟಿದೆ ಅಂತ ಹೇಳಿದ್ರೆ ನಮಗಿಂತ ಅದೃಷ್ಟವಂತರು ಇನ್ನೊಬ್ರು ಯಾರಿದ್ದಾರೆ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರೀತಿ ಪಾತ್ರದ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಜೀವನನ ಕಳಿಬೇಕು ಅಂತ ಹೇಳಿದ್ರೆ ಆ ಗಿಫ್ಟ್ನ ನಾವು ಡೆಫಿನೆಟ್ಲಿ ಎವ್ರಿಡೇ ಓಪನ್ ಮಾಡಲೇಬೇಕು. ಆ್ಯಕ್ಚುಲಿ ರಂಗೋಲಿ ಹಾಕೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ವೀಕು ಗೀತಾ ಆಂಟಿ ಮನೆಗೆ ಹೋದಾಗ ಹೆಬ್ಬೆರಳನ್ನ ಬಾಗಿಲು ಕೊಟ್ಬಿಟ್ಟು ಏಟಾಗಿ ಹೋಗ್ಬಿಟ್ಟಿತ್ತು. ರಂಗೋಲಿ ಪುಡಿನ ಹಿಡಿದ್ರೇನೆ ತುಂಬಾ ನೋವಾಗುತ್ತೆ. ಮತ್ತು ಆ ಕಟ್ಟಲ್ಲಿ ಒಂಥರ ಓಪನ್ ಅಪ್ ಆಗೋಗ್ಬಿಟ್ಟಿದೆ ಸ್ಕಿನ್ನು. ಸೊ ನನಗೆ ಅನ್ನಿಸ್ತಿತ್ತು ಒಂದು ಚಿಕ್ಕ ಗಾಯ ಆದ್ರೇ ಆ ಲೇಯರ್ ಬೈ ಲೇಯರ್ ಸ್ಕಿನ್ನು ಓಪನ್ ಅಪ್ ಆಯಿತು ಅಂತಂದ್ರೇ ನಮಗೆ ಗ್ರಿಪ್ ಸಿಗೋದಿಲ್ಲ. ಮತ್ತು ಪಾತ್ರೆ ತೊಳೆಯುವಾಗ ಆ ಸ್ಕ್ರಬ್ಬರ್ದು ಅಂಟ್ಕೊಂಡ್ಬಿಟ್ಟು ಒಳಗಡೆ ತುಂಬಾ ನೋವಾಗ್ತಿತ್ತು. ಅಂದರೆ ದೇವರು ನಮ್ಮ ಬಾಡಿನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ. ಒಂದು ಚಿಕ್ಕ ಪದರ ಅಂದರೆ ಆ ಸ್ಕಿನ್ನು ಕೂಡ ಎಷ್ಟು ಇಂಪಾರ್ಟೆಂಟು. ಒಂಚೂರು ಡ್ಯಾಮೇಜ್ ಆಯಿತು ಅಂದ್ರೂ ನಮಗೆ ನೋವಾಗುತ್ತೆ. ಬಟ್ ನಮಗೆ ನೋವಾಗದಿರೋವಾಗ ಅಥವಾ ಏನೂ ಏಟೆ ಆಗದಿರೋವಾಗ ಆ ಪಾರ್ಟ್ ಬಗ್ಗೆ ನಮಗೆ ಒಂದು ರಿಯಲೈಸೇಷನ್ನೇ ಇರಲ್ಲ. ಎಷ್ಟು ಜನ ನಾವು ಅಂಗೈಯಲ್ಲಿರೋ ಅಂಥ ಸ್ಕಿನ್ ಬಗ್ಗೆ ಆಗಲಿ ಅಥವಾ ನಮ್ಮ ಉಗುರುಗಳು, ಹಲ್ಲು, ಕಣ್ಣು ಯಾವುದೇ ಒಂದು ವಿಚಾರದ ಬಗ್ಗೆನೂ ನೋವಾಗೋವರೆಗೂ ನಾವು ಯೋಚನೆ ಮಾಡೋದಿಲ್ಲ. ಈವನ್ ಸಂಬಂಧಗಳು ಅಷ್ಟೇ, ಲೈಫಲ್ಲಿರೋ ಕಷ್ಟಗಳು ಅಷ್ಟೇ. ನಮಗೆ ಕಷ್ಟ ಬಂದಾಗ ಮಾತ್ರ ನಾವು ದೇವರನ್ನ ನೆನೆಸ್ಕೊಳ್ತೀವಿ. ಸುಖವಾಗಿರೋವಾಗ ನಮಗೆ ಎಲ್ಲ ವಿಚಾರಗಳು ಮರ್ತೋಗ್ಬಿಡುತ್ತೆ. ಈವನ್ ರಿಲೇಷನ್ಶಿಪ್ಸು ಅಷ್ಟೇನೇನೆ. ಯಾರ ಹತ್ರ ಆದರೂ ನಾವು ಜಗಳ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಆಗ ನಮಗೆ ಹಳೆ ವಿಚಾರಗಳು, ನಮ್ಮ ಸಂಬಂಧದಲ್ಲಿ ನಾವು ಸ್ಪೆಂಡ್ ಮಾಡಿದಂಥ ಒಳ್ಳೆ ದಿನಗಳು ನೆನಪಾಗುತ್ತೆ. ಈ ರೀತಿ ಮಾಡಿಬಿಟ್ರಲ್ಲ, ಈ ರೀತಿ ಮಾತಾಡ್ಬಿಟ್ರಲ್ಲ, ಈ ಥರ ಇದ್ವಿ, ಈ ಥರ ಎಲ್ಲ ಯಾಕೆ ಮಾತಾಡಿದ್ರು, ಆ ರೀತಿಯೆಲ್ಲ ನಾವು ನೊಂದ್ಕೊತಾ ಇರ್ತೀವಿ. ಆಗನೇ ನಮಗೆ ಆ ಸಂಬಂಧದ ವ್ಯಾಲ್ಯೂ ಮತ್ತು ಆ ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದಂಥ ಪ್ರೀತಿ ಹೈಲೈಟಾಗಿ ಕಾಣಿಸುತ್ತೆ. ಎವ್ರಿ ಡೇ ಎವ್ರಿ ಮೂಮೆಂಟು ನಾವು ಗ್ರ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಎವ್ರಿ ರಿಲೇಷನ್ಶಿಪ್ಗೂ ನಾವು ಗ್ರ್ಯಾಟಿಟ್ಯೂಡ್ ತೋರಿಸೋದ್ರಿಂದ ನಮಗೆ ನೋವಾಗೋ ಅಂಥ ಅವಕಾಶ ಬರೋದಿಲ್ಲ. ಬಂದರೂ ಸಹ ಆ ಗ್ರ್ಯಾಟಿಟ್ಯೂಡಿಂದ ಆದಷ್ಟು ಬೇಗ ಅದನ್ನು ಹೀಲ್ ಮಾಡ್ಕೊಳ್ಳೋ ಅಂಥ ಶಕ್ತಿ ನಮಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಅಹಂ ಅನ್ನೋದು ನಮಗೆ ಆದಷ್ಟು ಬೇಗ ಕಡಿಮೆ ಆಗಿಬಿಡುತ್ತೆ. ಇವತ್ತು ತುಂಬ ಅಂದರೆ ತುಂಬ ಮಂಜಿತ್ತು. ಸೀರಿಯಸ್ಲಿ ನಾನು ವೀಡಿಯೋಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಆದರೆ ಅದು ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆ ಚಳಿಲಿ ರಂಗೋಲಿ ಹಾಕ್ತಿದ್ರೆ ಹಾಗೆ ಹಿಮ ಬೀಳ್ತಿತ್ತು ಮೈ ಮೇಲೆ. ಅಷ್ಟು ಚಳಿ ಇತ್ತು ಇವತ್ತು. ಗಾಳಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಗಾಳಿ.
ತಲೆಗೆ ಬೇರೆ ಸ್ನಾನ ಮಾಡಿದ್ನಲ್ವಾ, ಸ್ವಲ್ಪ ತಲೆಭಾರ ಆಯಿತು ಇವತ್ತು. 3 ದಿವಸನೂ ಅಷ್ಟೊಂದು ತಲೆಭಾರ ಆಗಲಿಲ್ಲ ನನಗೆ. ಇವತ್ತು ತುಂಬ ಅಂದರೆ ತುಂಬ ತಲೆಭಾರ. ಅದೇ ಅಮ್ಮ ಹೇಳ್ತಿದ್ರು, ಬಾಣಂತನದಲ್ಲಿರೋವಾಗ ನಾನು ಆದಷ್ಟು ಬೇಗ ವಿತಿನ್ 1 ಮಂತೇ ಕೆಲಸ ಮಾಡೋದಕ್ಕೆಲ್ಲ ಇಳಿದ್ಬಿಟ್ಟಿದ್ನಲ್ವ, ನೀರಲ್ಲೆಲ್ಲ ಕೈ ಇಟ್ಬಿಟ್ಟಿದ್ದೆ. ಮೇ ಬಿ ಅದು ಕೂಡ ರಿವರ್ಸ್ ಆಗ್ತಾ ಇರ್ಬೋದು ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಅಷ್ಟೊಂದು ನಂಬಿಕೆ ಇಲ್ಲ. ಮೇ ಬಿ ನಿಮಗೂ ಹಂಗೆ ಅನಿಸುತ್ತಾ, ಕಮೆಂಟ್ ಮಾಡಿ. ಬಾಣಂತನದಲ್ಲಿ ನಾವು ನೀರು ಮುಟ್ಬಿಟ್ರೆ ಬೇಗ ಕೆಲಸ ಮಾಡೋದ್ರಿಂದ ಈ ರೀತಿಯೆಲ್ಲ ಆಗುತ್ತಾ, ಸನ್ನಿ ಆಗುತ್ತಾ, ಚಳಿ ಆಗುತ್ತಾ ಅಂತ. ನನ್ನ ಧನುರ್ಮಾಸದ ಎಲ್ಲ ವ್ಲಾಗ್ಸ್ಗೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಮತ್ತು ಒಳ್ಳೆ ಸಬ್ಸ್ಕ್ರೈಬರ್ಸು ಬಂದಿದ್ದಾರೆ. ಯಾರ್ಯಾರು ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಕಾಂಪ್ಲಿಮೆಂಟ್ಸ್ಗೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಸುಮಾರು ಜನ ಅವ್ರ ಎಕ್ಸ್ಪೀರಿಯನ್ಸಸ್ನು ಮತ್ತು ಅವ್ರಿಗಿರೋ ಕಷ್ಟಗಳನ್ನೂ ಶೇರ್ ಮಾಡ್ಕೊಳ್ತಿರೋವಾಗ ತುಂಬಾ ಕನೆಕ್ಟ್ ಆಯಿತು ನನಗೆ. ಮೇ ಬಿ ಏನೋ ಫ್ರೆಂಡ್ಸ್ ಹತ್ರ ಅಥವಾ ಓನ್ ಸಿಸ್ಟರ್ಸ್ ಹತ್ರ ಮಾತಾಡಿಸ್ತಾರೋ ಥರ ಫೀಲ್ ಆಯಿತು ನನಗೆ. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ನಾನು ಅವ್ರ ಕಮೆಂಟ್ನ ನೋಡಿಬಿಟ್ಟು ಅಮ್ಮನ ಹತ್ರ ಹೇಳ್ತಿದ್ದೆ, ನನ್ನೊಬ್ಳಿಗೆ ಏನೋ ತುಂಬ ಕಷ್ಟ ಇರೋ ಥರ ಅವಾಗವಾಗ ಫೀಲ್ ಮಾಡ್ಕೋತಾ ಇರ್ತೀನಿ. ಆಫೀಸ್ ಕೆಲಸ, ಮನೆ ಕೆಲಸ, ಮಗು ಎಲ್ಲದನ್ನೂ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತೀನಿ. ಒಂದೇ ಒಂದು ಮಗುನ ಇಟ್ಕೊಂಡು ಈ ರೀತಿ ಎಲ್ಲ ಹೇಳ್ತೀನಿ. ಬಟ್ ಒಬ್ಬರು ಸಬ್ಸ್ಕ್ರೈಬರು ನನಗೆ ಕಮೆಂಟ್ ಮಾಡಿದರು, ಅವ್ರಿಗೆ 2 ಹೆಣ್ಮಕ್ಳು, 1 ಗಂಡು ಮಗು ಅಂತೆ. ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ಗಂಡು ಪಾಪು ಇನ್ನೂ 1 ವರ್ಷದ ಮಗು ಅಂತೆ. ಅವ್ರನ್ನ ಇಟ್ಕೊಂಡೇ 3:30 ಎದ್ದು ಪೂಜೆ ಎಲ್ಲ ಮಾಡಿ ಮನೆಯಲ್ಲೆಲ್ಲ ಕೆಲಸ ಮಾಡ್ತಾರಂದರೆ ಅವರೆಷ್ಟು ಗ್ರೇಟ್ ಅಲ್ವಾ, ಸೀರಿಯಸ್ಲಿ. ಅದನ್ನೇ ಅಮ್ಮಂಗೆ ಹೇಳಿದಾಗ ಹೇಳ್ತಿದ್ರು, ನಾವು ಯಾವಾಗಲೂ ನಮ್ಮ ಲೈಫ್ನ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ನಾವೆಷ್ಟು ಸುಖವಾಗಿದ್ದೀವಿ, ಬೇರೆಯವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ನಾವು ಯಾವಾಗಲೂ ನಮ್ಮ ಮೇಲೆ ಇರೋರನ್ನ ನೋಡಿ ದುಃಖ ಪಡೋದೆಲ್ಲ, ನಮಗಿಂತ ತುಂಬ ಕಷ್ಟಪಡೋರು ಇದ್ದಾರೆ. ಆಗಿನ ಕಾಲದಲ್ಲೆಲ್ಲ 10 ಮಕ್ಕಳು 6 ಮಕ್ಕಳು ಎಲ್ಲ ಎತ್ಕೊಂಡು ಯಾವ ರೀತಿ ಸಾಕಿರ್ಬೋದು ಯೋಚನೆ ಮಾಡು ಅಂತ. ನಮ್ಮ ಅಜ್ಜಿಗೂ ಅಷ್ಟೇ 6 ಜನ, ಅರ್ಧ ಡಜನ್ ಮಕ್ಕಳಂತೆ. ಯಪ್ಪ ಹೆಂಗೆ ಸಾಕಿರ್ತಾರೋ ಅವರೆಲ್ಲನೂ. ಅವರೆಲ್ಲ ಸಂಪ್ರದಾಯನ ಫಾಲೋ ಮಾಡಿಕೊಂಡು ಮನೇಲಿರೋರ್ನೆಲ್ಲ ನೋಡಿಕೊಂಡು ಹೊಲ ಕೆಲಸ ಎಲ್ಲ ಮಾಡಿ ಹೆಂಗೆ ಮಾಡಿರ್ಬೋದು ಅವರೆಲ್ಲನೂ. ನಮಗೆ ಈಗ ಆಫೀಸ್ ಕೆಲಸ ಇದೆ, ಮನೆ ಕೆಲಸ ಬಿಟ್ಟರೆ. ಬಟ್ ಆಗ ಅಜ್ಜಿಂದಿರೋ ಎಲ್ಲರೂ ಮನೆ ಕೆಲಸನೂ ಮಾಡಿ, ಅವ್ರಿಗೆ ಆಫೀಸ್ ಇರಲಿಲ್ಲ ಬಟ್ ಹೊಲ ಇರ್ತಿತ್ತು. ಹೊಲನೆಲ್ಲ ನೋಡಿಕೊಂಡು ಕುರಿ ಎಲ್ಲ ಮೇಯಿಸಿ ಆಮೇಲೆ ಮನೆಗೆ ಬಂದು ಮಕ್ಕಳನ್ನ ನೋಡ್ಕೊಳ್ಳೋದು ಅವ್ರಿಗೂ ಕಷ್ಟ ಇತ್ತು ಅಲ್ವಾ. ಅದೇ ನಮ್ಮ ಲೈಫ್ನ ಯಾವಾಗಲೂ ನಾವು ಮೇಲೆ ಇರೋರನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋದಕ್ಕೆ ಮೊದಲು ನಮಗಿಂತ ಕಷ್ಟಪಡೋರು ಸುಮಾರು ಜನ ಇದ್ದಾರೆ. ಸೊ ಅದನ್ನು ನೋಡಿ ನಾವು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಈ ರೀತಿಯಾಗಿ ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡಲ್ ಮಾಡ್ತಿರೋ ಅಂಥ ಮತ್ತು ದೊಡ್ಡ ಫ್ಯಾಮಿಲೀಸ್ನ ಹ್ಯಾಂಡಲ್ ಮಾಡ್ತಿರೋ ಅಂಥ ಹೆಣ್ಮಕ್ಳಿಗೆ ನಂದೊಂದು ದೊಡ್ಡ ಸೆಲ್ಯೂಟ್. ಬಿಕಾಸ್ ನಮಗಿರೋ ಅಷ್ಟು ಪೇಷನ್ಸು ಗಂಡಸ್ರಿಗಿರೋದಿಲ್ಲ. ಮನೇಲಿರೋ ಗಂಡಸರು ಮನೇಲಿ ಎಲ್ಲಾದರೂ ಕೆಳಗಡೆ ಒಂದು ವಸ್ತು ಬಿದ್ದಿದೆ ಅಂದರೆ ಅದನ್ನು ಎತ್ತಿಟ್ಟಿಲ್ಲ ಅಂದರೆ ನಾವು 3 ದಿವಸ ಆದರೂ ಅಲ್ಲೇ ಬಿದ್ದಿರುತ್ತೆ. ಅದೇ ನಾವು ಹೆಂಗಸರು ಆಗಲ್ಲ. ಹುಷಾರಿಲ್ಲ ಅಂದರೂ ಸರಿನೇ, ಒಂದು ಐಟಮು ನಾವು ಇಟ್ಟಿರೋ ಜಾಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅಲ್ಲೇ ಇಡಬೇಕು ಅನ್ನೋ ಮೈಂಡ್ಸೆಟ್ ನಮಗಿರುತ್ತೆ. ಈಗ ಬೆಳಗ್ಗೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿರ್ತೀವಿ, ಅದು 2 ಅವರಲ್ಲಿ 3 ಅವರಲ್ಲಿ ಮತ್ತೆ ಮಕ್ಕಳು ಆಟ ಆಡ್ತಾ ಅಲ್ಲಿ ಇಲ್ಲಿ ಬಿಸಾಡಿರ್ತಾರೆ, ಮತ್ತೆ ಅದನ್ನು ತೆಗೆದಿಡೋದು ಅದೇ ಕೆಲಸ ಇರುತ್ತೆ. ಅಷ್ಟು ಪೇಷನ್ಸ್ ದೇವ್ರು ನಮಗೆ ಕೊಟ್ಟಿದ್ದಾನೆ, ಅದಕ್ಕೆ ಥ್ಯಾಂಕ್ಫುಲ್ಲಾಗಿರಬೇಕು. ಇವತ್ತಿನ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಮನಸ್ಸಿಗೆ ಒಂಥರ ತೃಪ್ತಿ. ಸಂಡೇನ ಇದು ಅಂತ ಅನ್ನಿಸ್ಬಿಡ್ತು. ನನಗೆ 4 ದಿವಸದಿಂದನೂ ಹಬ್ಬ ಥರ ಫೀಲ್ ಆಗ್ತಿದೆ. ಒಲೆ ಪೂಜೆ ಮಾಡೋವಾಗೆಲ್ಲನೂ ತುಂಬಾ ಖುಷಿಯಾಗುತ್ತೆ. ಅಲ್ಲಿಂದನೇ ಅಲ್ವಾ ನಮ್ಮ ಮನೆ ಸಮೃದ್ಧಿಯಾಗಿರೋದು. ನಾವೆಲ್ಲರೂ ಯಾವುದೇ ಪೊಸಿಷನಲ್ಲಿದ್ದರೂ, ಯಾವುದೇ ಸ್ಟೇಟಸಲ್ಲಿದ್ದರೂ, ಏನೇ ಕೆಲಸ ಮಾಡ್ತಿದ್ರು ನಾವು ಮಾಡೋದು ಬರೀ 3 ಹೊತ್ತು ಊಟಕ್ಕೋಸ್ಕರನೇ. ಸೊ ಅಷ್ಟು ಕಷ್ಟಪಡೋದು ನಾವು ಊಟ ತಿನ್ನೋದಕ್ಕೋಸ್ಕರ ಅಂದರೆ ಮನೇಲಿ ಅನ್ನಪೂರ್ಣೇಶ್ವರಿ ಸದಾ ನೆಲೆಸಿರಲಿ ಅನ್ನೋದು
ಎಲ್ಲರ ಬೈಕೇನೋ ಆಗಿರುತ್ತೆ. ಸೊ ಇವಾಗ ನಾನು ಒಲೆ ಪೂಜೆ ಮಾಡುವಾಗ ಅಷ್ಟು ಗ್ರೇಟ್ಫುಲ್ಲಾಗಿ ಫೀಲ್ ಆಗುತ್ತೆ ನನಗೆ. ಆಲ್ಮೋಸ್ಟು ಹೆಣ್ಮಕ್ಳದ್ದು 70% ಆಫ್ ಲೈಫು ಕಿಚನಲ್ಲೇ ಹೋಗ್ಬಿಡುತ್ತೆ. ಹೌಸ್ ವೈಫ್ಸ್ ಆಗಿದ್ದರೆ ಅವ್ರಿಗಂತೂ ಪಾಪ ಯಾವಾಗಲೂ ಅದೇ ಕೆಲಸ ಆಗಿರುತ್ತೆ. ನಮ್ಮ ಕಿಚನ್ನ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಮೈಂಡ್ ಅಷ್ಟು ರಿಫ್ರೆಶ್ ಆಗಿರುತ್ತೆ. ಮತ್ತು ಈ ರೀತಿ ಗ್ರೇಟ್ಫುಲ್ಲಾಗಿ ನಾವು ಡೇನ ಸ್ಟಾರ್ಟ್ ಮಾಡಿ ನಾವು ಒಲೆ ಹಚ್ಚೋದ್ರಿಂದ ಅದೇನೋ ಒಂಥರ ಪೀಸ್ಫುಲ್ಲಾಗಿ ಅನಿಸುತ್ತೆ. ನನಗೆ ಆಗಿನ ಕಾಲದಲ್ಲೆಲ್ಲ ಒಲೆಗೆ ಸಗಣಿ ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡ್ತಿದ್ರಲ್ಲ, ಅದನ್ನು ನೋಡಿದಾಗೆಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಈಗಲೂ ಸ್ವಲ್ಪ ಟ್ರೆಡಿಷನ್ಸ್ನ ಫಾಲೋ ಮಾಡ್ಕೊಂಡು ಹೋಗುವಂಥ ಜನ ಇದ್ದಾರೆ. ನಾವು ಪೊಂಗಲ್ಗೆ ಮತ್ತು ಹಬ್ಬಗಳಿಗೆಲ್ಲ ಈ ರೀತಿ ಮಾಡ್ತೀವಿ. ಆಲೋಕ್ಸೋವಾಗೆಲ್ಲನೂ ಈ ರೀತಿ ಪೂಜೆ ಮಾಡೋವಾಗ ನಮಗೆ ಹೊಸ ಮನೆಗೆ ಬಂದಂಗೆ ಫೀಲ್ ಆಗುತ್ತಲ್ಲ, ಅದೇ ರೀತಿ ನನಗೆ ಎವ್ರಿಡೇ ಫೀಲ್ ಆಗ್ತಾ ಇದೆ. ಕೂಚೋನೂಟ ಇನ್ನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೀಸ್ಫುಲ್ಲಾಗಿ ವಿಂಡೋ ಅಲ್ಲಿ ನೋಡಿಕೊಂಡು ಆ ಸಿಪ್ ಬೈ ಸಿಪ್ ಹಾಲು ಕುಡಿಯೋದು ಅಥವಾ ಟೀ ಕುಡಿಯೋದು ಮಾಡ್ತೀವಲ್ಲ, ಆ ಹಾಟ್ ಕಪ್ ಆಫ್ ಬಿವ್ರೇಜ್ ಇದೆಯಲ್ಲ, ಅದು ಒಂಥರ ರಿಲ್ಯಾಕ್ಸೇಷನ್ನು. ಅದಾದಮೇಲೆ ಇಮ್ಮಿಡಿಯೇಟ್ಲಿ ಇವತ್ತು ಸಂಡೇ ಅಲ್ವಾ, ಡಿಫಾಲ್ಟು ಉಪ್ಮಾ ಇರುತ್ತೆ. ನಮ್ಮ ಮನೇಲಿ ಉಪ್ಮಾ ಅಂತ ಹೇಳಿದ್ರೆ ಮೂಗು ಮುರಿತಾರೆ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಉಪ್ಪಿಟ್ಟು ಅಂತ ಹೇಳಿದ್ರೆ ತುಂಬಾ ಫೇವ್ರೇಟು. ಅದು ಈ ಅವರೆಕಾಳು ಸೀಸನ್ ಬಂತು ಅಂತ ಹೇಳಿದ್ರೆ ಅವರೆಕಾಳು ಉಪ್ಪಿಟ್ಟು ತಿನ್ನೋದೇ ಒಂಥರ ಖುಷಿ. ಅದು ಬಾಯಲ್ಲಿ ಹಾಗೆ ಮೆಲ್ಟ್ ಆಗೋ ಥರ ಇವತ್ತು ಉಪ್ಮಾ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು. ಸಣ್ಣ ರವೆ ಹಾಕಿ ಮಾಡೋ ಅಂಥ ಉಪ್ಪಿಟ್ಟು ಅಷ್ಟು ಚೆನ್ನಾಗಿರುತ್ತೆ. ಆ ಹಿಮದ ಮೇಲೆ ಎಲೆಗಳು ಹೂಗಳು ಬಿದ್ದಿರೋ ಥರ ಆ ಉಪ್ಪಿಟ್ಟನ್ನ ನೋಡ್ತಿದ್ರೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಸಖತ್ತು ಸ್ವಾದವಾಗಿತ್ತು. ಸಣ್ಣ ರವೆಯಲ್ಲಿ ಮಾಡುವಂಥ ಉಪ್ಪಿಟ್ಟು ಬಾಯಲ್ಲಿಟ್ರೇ ಕರಗುತ್ತೆ. ಒಬ್ಬೊಬ್ರಿಗೆ ಬನ್ಸಿ ರವೆ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ರವೆಯಿಂದ ಉಪ್ಪಿಟ್ಟು ಮಾಡೋದು ಇಷ್ಟ ಅಂತ ಕಮೆಂಟ್ ಮಾಡಿ. ಅಥವಾ ಉಪ್ಪಿಟ್ಟು ಇಷ್ಟನೇ ಇಲ್ಲ ಅಂತ ಹೇಳಿದ್ರು ಯಾಕೆ ಇಷ್ಟ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ. ಯಾಕೆಂದರೆ ಸುಮಾರು ಜನಕ್ಕೆ ಉಪ್ಪಿಟ್ಟು ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಉಪ್ಪಿಟ್ಟು ಮಾಡೋವಾಗ ಅದು ಗಂಟಾಗಿರುತ್ತೆ, ಅದು ತಿನ್ನೋವಾಗ ಚೆನ್ನಾಗೇ ಇರಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಜನ ಉಪ್ಪಿಟ್ಟು ಅಂದ್ರೇ ಇಷ್ಟಪಡಲ್ಲ. ಬಟ್ ಈ ರೀತಿ ಸಾಫ್ಟಾಗಿ ಬಾಯಲ್ಲಿಟ್ರೇ ಮೆಲ್ಟ್ ಆಗೋ ಅಂಥ ಉಪ್ಪಿಟ್ಟನ್ನ ಕೊಟ್ಟರೆ ಯಾಕೆ ಇಷ್ಟಪಟ್ಟು ತಿನ್ನಬಾರ್ದು ಅಲ್ವಾ? ತಗೋರಿ. ಇವತ್ತು ಸಂಡೇ ಆಗಿದ್ದರಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸಂತೆಗೆ ಹೋಗಿ ಈ ವೀಕ್ ಬೇಕಾಗಿರೋವಂಥ ವೆಜಿಟೇಬಲ್ಸ್ನೆಲ್ಲ ತಗೋಬರೋಣ ಅಂತ ಹೋಗ್ತಾ ಇದ್ವಿ. ಸೊ ನಮ್ಮ ಪುಟಾಣಿನೂ ನಮ್ಮ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಿದ್ದ. ಅವನ್ನೂ ಕರ್ಕೊಂಡು ಹೋಗಿದ್ದೆ. ಪಾಪ ನಿದ್ದೆ ಬಂದುಬಿಟ್ಟಿದೆ ಮಗುಗೆ. ಇವತ್ತು ಅವನು 4:45 5 ಗಂಟೆಗೆ ಎದ್ದುಬಿಟ್ಟಿದ್ದ. ಆದರೂ ಬರ್ತೀನಿ ಅಂತ ಹಠ ಮಾಡ್ತಿದ್ನಲ್ವ, ಅದಕ್ಕೆ ಕರ್ಕೊಂಡು ಹೋದ್ವಿ. ಅವನಿಗೆ ಇಲ್ಲಿ ತರಕಾರಿ ಮತ್ತು ಅದು ಇದು ಫಿಶ್ ಮಾರ್ಕೆಟೆಲ್ಲ ಇದೆ, ಅಲ್ಲಿ ಕರ್ಕೊಂಡು ಹೋದಾಗ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾನೆ. ಅದಕ್ಕೆ ನಮ್ಮ ಮನೆಯವರು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ರು. ಕೆಂಪು ಕುಂಬಳಕಾಯಿ ಇತ್ತು, ತುಂಬ ಫ್ರೆಶ್ ಆಗಿತ್ತು. ಆವಾಗ ತಾನೇ ಕಟ್ ಮಾಡ್ತಿದ್ರು. ನೋಡಿದ ತಕ್ಷಣ ಯಾರೋ ಇಸ್ಕೊಳ್ತಿದ್ರು. ಅದಕ್ಕೆ ನಾನು ಒಂದು ಪೀಸ್ ನನಗೂ ಕೊಡಿ ಅಂತ ತೊಗೊಂಡ್ಬಿಟ್ಟೆ. ನಾಳೆ ಅದಕ್ಕೆ ಚಪಾತಿ ಏನಾದರೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋ ಅಂಥ ತರಕಾರಿಗಳು ತೊಗೊಂಬರೋದೇ ಒಂಥರ ಖುಷಿ. ಐ ಥಿಂಕ್ ಇದನ್ನೆಲ್ಲ ತೊಗೊಂಡೋಗಿ ಫ್ರಿಡ್ಜ್ ಆರ್ಗನೈಸ್ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಅನಿಸುತ್ತೆ ಸೆಕೆಂಡ್ ಹಾಫಲ್ಲಿ. ಮತ್ತೆ ಕುಕ್ಕಿಂಗ್ ಮಾಡೋದು. ಇವತ್ತು ಬೆಳಗ್ಗೆ ವ್ಲಾಗ್ ಮಾಡೋವಾಗ ಗಾಳಿ ತುಂಬ ಜಾಸ್ತಿ ಇತ್ತು. ನಾನು ರಂಗೋಲಿ ಹಾಕೋವಾಗ ಟ್ರೈಪೋಡ್ ಕೆಳಗಡೆ ಬಿದ್ದು ಫೋನು ಸ್ಕ್ರೀನು ಇದಾಗ್ಬಿಡ್ತು. ಏನಪ್ಪ ಇದು ಬೆಳಗ್ಗೆ ಹಿಂಗಾಯಿತು ಅಂತ ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಟ್ಟೆ. ಆಮೇಲೆ ನಮ್ಮ ಮನೆಯವರು ಹೇಳಿದ್ರು, ಸ್ಕ್ರೀನ್ ಏನು ಡ್ಯಾಮೇಜ್ ಆಗಿರಲ್ಲ, ಟ್ಯಾಂಪರ್ ಗ್ಲಾಸ್ ಡ್ಯಾಮೇಜ್ ಆಗಿರುತ್ತೆ, ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು. ಪಾಪ ಅವನು ಅಂಗಡಿ ಹುಡುಗ ಆ ಟ್ಯಾಂಪರ್ ಗ್ಲಾಸ್ ಚೇಂಜ್ ಮಾಡಿ ಹಾಕ್ತಿದ್ದ. ಆಗೇನಾಯಿತು ಅಂತ ಹೇಳಿದ್ರೆ ಆ ಟ್ಯಾಂಪರ್ ಗ್ಲಾಸು ಸರಿಯಾಗಿ ಕೂತ್ಕೊಂಡಿಲ್ಲ. ಧೂಳೇನೋ ಒಂದೇ ಒಂದು ಕಣ ಬಿದ್ದುಬಿಡ್ತು ಅಂತ ಹೇಳಿ ಅದನ್ನು ಹೊಸ್ದಾಗಿ ಬೇರೆದು ಹಾಕ್ಕೊಟ್ರು. ಪಾಪ ಅವ್ರಿಗೆ ಲಾಸ್ ಆಗಿರುತ್ತೇನೋ ಗೊತ್ತಿಲ್ಲ. ಬಟ್ ಆದರೆ ನಮ್ಮ ಹತ್ರ ಒಂದು ಟ್ಯಾಂಪರ್ ಗ್ಲಾಸ್ಗೆ ದುಡ್ಡು ತೊಗೊಂಡ್ರು.
ಸೊ ಫೋನೆಲ್ಲ ರಿಪೇರಿ ಮಾಡಿಕೊಂಡು ಮನೆಗೆ ಬಂದಾಯಿತು. ಅದಾದಮೇಲೆ ಇವತ್ತು ಸಂಡೇ ಪೋಲಿಯೋ ಡ್ರಾಪ್ಸು ಹಾಕ್ತಿದ್ದಾರೆ. ಡಿಸೆಂಬರ್ 24th ಪೋಲಿಯೋ ಡ್ರೈವ್ ನಡೀತಿದೆ. ಇವತ್ತು ಮಾತ್ರ ಸಂಡೇ ಅಂತ ಹೇಳಿದ್ರೆ ಬೂತಲ್ಲಿ ಮತ್ತು ಪಬ್ಲಿಕ್ ಪ್ಲೇಸಸಲ್ಲಿ ಹಾಕ್ತಿದ್ದಾರೆ. ನಾಳೆಯಿಂದ ಮನೆವರೆಗೂ ವಿಸಿಟ್ ಮಾಡಿ ಅವರೇ ಬಂದು ಹಾಕ್ತಾರಂತೆ. ಸೊ ನಿಮ್ಮ ಮನೇಲಿ ಯಾರಾದರೂ 5 ವರ್ಷದ ಒಳಗಡೆ ಇರೋವಂಥ ಮಕ್ಕಳಿದ್ರೆ ಪೋಲಿಯೋ ಡ್ರಾಪ್ಸ್ನ ಹಾಕೋದು ಮರಿಬೇಡಿ. ಡ್ರಾಪ್ಸ್ ಹಾಕ್ಸ್ಕೊಂಡು ಬರೋವಾಗ ಈ ರೀತಿಯಾಗಿ ನಮ್ಮ ಮನೆ ಹಿಂದ್ಗಡೆ ಕೆರೆ ಇದೆ. ಸೊ ಅಲ್ಲಿ ಪಕ್ಷಿಗಳೆಲ್ಲ ಬಂದಿದ್ವು, ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು. ನಮ್ಮ ಪುಟಾಣಿಗೆ ತೋರಿಸ್ಕೊಂತ ಬಂದ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೀಷಿಯಸ್ ಟೈಮ್. ಇವತ್ತು ನನ್ನ ರಂಗೋಲಿ ಮತ್ತು ನನ್ನ ಔಟ್ಫಿಟ್ಟು, ನನ್ನ ಪೂಜೆ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವ್ಲಾಗಲ್ಲಿ ನಾನು ಡಿಸ್ಕಸ್ ಮಾಡಿರೋ ಪಾಯಿಂಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. Thank you for watching. We'll catch you in next vlog.